ಹಾವಿ ಈ ಮಂತ್ ಬಿಲ್ ನ ಪೇ ಮಾಡ್ತೀರಾ? ಇರೋ ಒಂದು ಮುಖಕ್ಕೆ ಸುಡುಗಾಡು ಡಿಸ್ಟೆಂಪರ್ ಹೊಡ್ಕೊಳ್ಳೋದಕ್ಕೆ 4,000 ರೂಪಾಯಿ ಬೇಕಾ? ಹಾವಿ ಡೋಂಟ್ ಟಾಕ್ ರಬೇಶ್. ಏನು ಮನೆ ಖರ್ಚಿನ ಬಿಲ್ಲು ನಿಮ್ಮ ಅಕ್ಕ ಕೊಟ್ಟರು ಸಾಲದ? ಅವ್ರು ಕೊಟ್ಟಿರೋದು ಅವ್ರ ಪರ್ಸನಲ್ ಬಿಲ್, ಕಿತ್ತೋಗಿರೋ ಮುಖಕ್ಕೆ ಟೇಪೆ ಹಾಕಿರೋ ಬಿಲ್. ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಮುಖಕ್ಕೆ ಬಣ್ಣ ಹೊಡ್ಕೊಳ್ಳೋದಕ್ಕೆ ಪ್ರತಿ ತಿಂಗಳು 4,000 ಹೇಳ್ತಿರಲ್ಲ, ಎಲ್ಲಿಂದ ತಂದು ಕೊಡ್ಲಿ ನಾನು? ಅಲ್ಲ ರೇ, ನಿಮಗೆ 5% ಮಾನ ಇದೆಯಾ? 10% ನಾಚಿಕೆ ಇದೆಯಾ ಅಂದ್ರೆ? ಈ ಕೆಲಸದೊಳ ಮುಂದೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾ ಇದ್ಯಾ? ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಕಲಿ, ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಂತೆ ಮುಸ್ತಿಕ್ಕ ತಪ್ಪುತ್ತಾ? 4,000 ರೂಪಾಯಿ ಕೊಟ್ರೆ ಮನೇಲೇ ಇರ್ತೀನಿ, ಇಲ್ಲ ಅಂದ್ರೆ ದುಡಿಯೋದಕ್ಕೆ ಅಂತ ಹೊರಗೆ ಹೋಗ್ತೀನಿ. ಹೋಗ್ತೀನಿ ಅಂತ ಬರೀ ಬಾಯಿ ಮಾತ್ಮೇಲೆ ಬಯಲಾಟ ಆಡ್ಬಿಟ್ರಿ ಹೆಂಗೆ ರೀ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದ್ಸಲ ಹೋಗ್ತೀನಿ ಅಂತ ನಿರ್ಧಾರ ತಗೊಂಡ್ಮೇಲೆ ಹೋಗ್ತಾ ಇರಬೇಕು, ಒಂದು ಕೆಲಸ ಅಂತ ಹಿಡಿತಾ ಇರಬೇಕು, ದುಡ್ಡು ಗಳಿಸ್ಬೇಕು, ಸಂಪಾದನೆ ಮಾಡ್ಬೇಕು, ಸಮಾಜದಲ್ಲಿ ಗೌರವಯುತವಾಗಿ ಬಾಳ್ಬೇಕು. ಏನಂತೀಯ ಚಂಪಾ? ಹೌದು ಯಜಮಾನ್ರೆ. ಮುಚ್ಚೆ ಬಾಯಿ. ಅಂದ್ರೆ ನಾನು ದುಡಿಯೋಕ್ ಆಗೋದಿಲ್ಲ ಅಂತ ನನ್ಗೆ ಚಾಲೆಂಜ್ ಮಾಡ್ತಿದ್ದೀರಾ? ಬರೀ ಚಾಲೆಂಜ್ ಅಲ್ಲ ಕಣ್ರೆ, ರಾಯಲ್ ಚಾಲೆಂಜ್. ನೋಡ್ತಾ ಇರಿ, ನನಗೆ ಕೆಲಸ ಸಿಗೋವರೆಗೂ ಈ ಮನೇಲಿ ಕಾಲಿಡಲ್ಲ. ಹಾಗಿದ್ರೆ ನಾನು ತಾಳಿ ರೆಡಿ ಮಾಡ್ಕೋತೀನಿ. ಮೈ ನಿಮಗ್ ಕೆಲ್ಸ ಸಿಗಲ್ಲ, ನೀವ್ ಈ ಮನೆ ಕಾಲಿಡಲ್ಲ, ಹಾಗಾಗಿ ನಾನು ಯಜಮಾನ್ರನ್ನ ಮದ್ವೆ ಮಾಡ್ಕೋತೀನಿ. ಹಾವಿ ಆನಿ, ಯಾಕೋ ಇದು ಸ್ವೀಟು, ಅದಕ್ಕೆ ಆನಿ. ಅದೇ ಯಾಕೆ ಅಂತ ತಿನ್ನಿ, ಆಮೇಲೆ ಹೇಳ್ತೀನಿ. ಚಂಪಾ ತಗೊಳ್ಳೆ. ಅತ್ತೆ ತಗೊಳ್ಳಿ. ಏನಮ್ಮ ವಿಶೇಷ? ಅತ್ತೆ ನನಗೆ ಕೆಲಸ ಸಿಕ್ತು. ಪರ್ ಮಂತ್ 20,000. ನೀವು ಅವ್ರಿಗೆ ಕೊಡ್ತೀರೋ ಇಲ್ಲ ಅವ್ರು ನಿಮಗೆ ಕೊಡ್ತಾರ? ಹಾವಿ ಡೋಂಟ್ ಟಾಕ್ ರಬೇಶ್. ನಾನು ಹೇಳ್ತಿರೋದು ಪರ್ ಮಂತ್ ನನಗೆ 20,000 ಸ್ಯಾಲರಿ ಅಂತ. ಅಲ್ಲ ಕಣ್ರಿ, ನಿಮಗೆ ಕೆಲಸ ಕೊಟ್ಟಂತ ಪುಣ್ಯಾತ್ಮ ಯಾರು? ಹಾವಿ ನಂಗೆ 1,000 ರೂಪೀಸ್ ಕೊಡಿ. ಅದ್ಯಾಕೋ? ನಾನು ತಂದಿರೋ ಸ್ವೀಟ್ಗೆ. ಅಲ್ಲ ಕಣ್ರಿ, ಕೆಲಸ ಸಿಕ್ಕಿರೋ ತಮಗೆ 20,000 ದುಡಿಯೋ ತಾವು, ನಾನ್ ಯಾಕೆ 1,000 ರೂಪಾಯಿ ಕೊಡ್ಬೇಕು? ಪರ್ ಮಂತ್ 20,000 ಸ್ಯಾಲರಿ ಬರುತ್ತಲ್ಲ, ಅದ್ರಲ್ಲಿ ಕಟ್ ಮಾಡ್ಕೊಡಿ. ತಮಗೆ ಸಿಕ್ಕಿರೋ ಕೆಲಸ ಎಲ್ಲಿ? ಬಾಲಚಂದ್ರ ರಿಯಲ್ ಎಸ್ಟೇಟ್ ಏಜೆನ್ಸಿ ಕೇಳಿದಿರಾ? ಅಲ್ಲಿ ನಾನು ಪರ್ಸನಲ್ ಸೆಕ್ರೆಟರಿ. ನೀನ್ ಈ ಕಡೆ ಬಾಳೆ ಗಾಡಿ ಸಂಬಲ್ತೀನಿ. ಅಲ್ಲ, ನಾನು ಹೀಗೆ ಕೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅಲ್ಲ, ನಿಮಗೆ ಈ ತಿರುಪೇಶೋಕಿ ಬೇಕಿತ್ತ? ಅಲ್ಲ ಕಣ್ರೆ, ಮನುಷ್ಯ ಅಂದ್ಮೇಲೆ ಬಸ್ಸಲ್ಲಿ ಓಡಾಡ್ಬೇಕು. ಏನೋ ಭಗವಂತ ನಮಗೆ ಅಲ್ಪ ಸ್ವಲ್ಪ ಕೊಟ್ಟಿದ್ದಾನೆ ಅಂದ್ಮೇಲೆ ಆಟೋ ಮಾಡ್ಕೊಂಡು ಓಡಾಡ್ಬೇಕು. ಅದು ಬಿಟ್ಟು ಟ್ಯಾಕ್ಸಿ ಮಾಡ್ಕೊಂಡು ಮನೆವರೆಗೂ ಬಂದಿದ್ದೀರಲ್ಲ, ಅದು ಯಾವನ್ನ ಖುಷಿ ಪಡಿಸ್ಬೇಕು ಅಂತಾನು? ನನ್ ಖುಷಿಗೆ ನನ್ ಬಸ್ಸಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ರಶ್ಶು. ಗಂಡಸರು ಬೇಕು ಅಂತ ಹಿಂದೆ ನಿಂತ್ಕೊಂಡು ತಳ್ಳಾಡ್ತಾರೆ. ಅದಕ್ಕೆ ಟ್ಯಾಕ್ಸಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅಭಿ ಶುನ್ಗೆ 600 ಕೊಟ್ಟು ಕಳ್ಸಿ. ಏನ ಒಂದು ದಿನಕ್ಕೆ 600 ರೂಪಾಯಿ? ನೋ ಅಭಿ, ಜಸ್ಟ್ ಡ್ರಾಪ್ಗೆ. ಈ ಸವಾರಿ ಇವತ್ತೊಂದೇ ದಿವಸ ತಾನೆ? ನೋ, ಪ್ರತಿದಿನ ಹೀಗೆ ಇರುತ್ತೆ. ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ, ನಿಮ್ಮಂತವ್ರು ನಮ್ಮ ಆಫೀಸ್ಗೆ ಎಷ್ಟೊತ್ತಿಗೆ ಬೇಕಾದ್ರೂ ಕೆಲ್ಸಕ್ಕೆ ಬರ್ಬೋದು. ನೀವು ಕೆಲ್ಸಕ್ಕೆ ಬರೋದಷ್ಟೇ ಮುಖ್ಯ. ನಿಮ್ ಅಕೌಂಟ್ಸು, ನಿಮ್ ಕೈ ಬೆರಳು ಎಲ್ಲ ಸೂಪರ್. ಅಯ್ಯೋ ಸ್ವಾಮಿಗ, ನೀವೇ ನನ್ನನ್ನು ಕಾಪಾಡ್ಬೇಕ. ಏನಾಯ್ತಯ್ಯ? ನಂದೊಂದಿಷ್ಟು ಜಮೀನ್ ಅದೇ, ಅದನ್ನ ನೀವೇ ಮುಂದೆ ನಿಂತಿದ್ ಮಾರ್ಕೊಡ್ಬೇಕ, ಇಲ್ಲಾಂದ್ರೆ ಯಾವನಾದ್ರೂ ಹೊಡ್ಕೊಂಡು ಹೋಗ್ಬಿಡ್ತಾನೆ. ನೋಡಿ, ಈ ಬಾಲ್ಚಂದರ್ ಇರೋದೇ ನಿಮ್ಮಂತವ್ರ ಜಮೀನ್ ಮಾಡಿಸ್ಕೊಡೋದಕ್ಕೆ. ಎಲ್ಲಿ ಪೇಪರ್? ಅದಿಲ್ದೇನೆ ಮಾಸಕ್ಕೆ ಬರಕಿಲ್ವಾ ಬುದ್ಧಿ? ಅದು ಹೆಂಗಯ್ಯ ಆಗುತ್ತೆ? ಸರಿ ಬಿಡು ಬುದ್ಧಿ, ನಾಳೆ ಒತ್ತಾರಕ್ಕೆ ನಾನು ತಗೊಂಡ್ಬಂದ್ಬಿಡ್ತೀನಿ. ಸರಿ, ನೀವು ಸ್ವಲ್ಪ ಆಫೀಸ್ ಕಡೆ ನೋಡ್ತಾ ಇರಿ, ನನಗೆ ಓಕೆ ಸರ್. ಮೇಡಮ್ ಅವರೇ, ಹೊಸ ಕುಡಿಯಕ್ಕೆ ನೀರು ಕೊಟ್ಟಿವೆ? ಒಂದ್ ನಿಮಿಷ. ಸುರೇಂದ್ರ, ನೀನು ಬಯಸಿದಂತ ಬಾಲಚಂದ್ರ ಕಂಪನಿ ಕಾನ್ಫಿಡೆನ್ಷಿಯಲ್ ಫೈಲ್ ಕೊರಿಯರ್ ಮುಖಾಂತರ ನಿನಗೆ ಕಳಿಸಿದ್ದೀನಿ. ಅದು ಇನ್ನೇನು 1-2 ನಿಮಿಷಕ್ಕೆ ನಿನ್ನ ಹತ್ರ ಬರುತ್ತೆ. ಅದನ್ನ ಇಟ್ಕೊಂಡು ಆ ಬಾಲಚಂದ್ರ ಹತ್ರ ಅದೆಷ್ಟು ವಸೂಲಿ ಮಾಡ್ತೀಯೋ ಮಾಡ್ಕೊ. ಆದರೆ ಆ ಫೈಲನ್ನ ನಿಮಗೆ ಕೊಟ್ಟಿದ್ದು ಯಾರು ಅಂತ ಪ್ರಶ್ನೆ ಹಾಕಿದಾಗ ನನ್ನ ಮಡದಿ ಜಾಜಿ ಜಂಬಲ್ದಿನ್ನಿ ಹೆಸರನ್ನ ಹೇಳತಕ್ಕದ್ದು. ಜಾಜವ್ರೆ, ಜಾಜವ್ರೆ, ಸರ್ ನೀವ್ಯಾಕೆ ಬರಕ್ ಹೋದ್ರಿ? ಟ್ಯಾಕ್ಸಿ ಮಾಡ್ಕೊಂಡು ನಾನೇ ಆಫೀಸಿಗೆ ಬರ್ತಿದ್ದೆ. ಟ್ಯಾಕ್ಸಿ ಮನೆ ಹಾಳಾಯ್ತು. ನೀವು ಮಾಡಿದ ಕೆಲಸ ಸರಿ ಅಂದ್ರೆ? ನಾನೇನ್ ಮಾಡ್ದೆ? ನಮ್ಮ ಆಫೀಸಲ್ಲಿರೋ ಇಂಪಾರ್ಟೆಂಟ್ ಫೈಲ್ನ ಆ ಸುರೇಂದ್ರ ನೀವು ತಗೊಂಡು ಕೊಟ್ಟಿದ್ದೀರಲ್ಲ. ನಾನ್ ಕೊಟ್ಟಿಲ್ಲ ಸರ್. ಆದ್ರೆ ನೀವೇ ಕೊಟ್ಟಿದ್ದು ಅಂತ ಆ ಸುರೇಂದ್ರ ಫೋನ್ ಮಾಡಿ ಹೇಳಿದಾನಲ್ಲ. ಪೇಪರ್ಸ್ ವಾಪಸ್ ಕೊಡೋದಕ್ಕೆ 10 ಲಕ್ಷ ಕೇಳ್ತಿದ್ದಾನೆ. ಆ ಹಣನ ನೀವೇ ಕೊಡಿ. ನಿಮ್ಮನ್ನ ಆಗ್ಲೇ ಕೆಲಸದಿಂದ ಕಿತ್ತಾಕಿದ್ದಾಯ್ತು. ಇನ್ನು 3 ದಿನದಲ್ಲಿ 10 ಲಕ್ಷ ತಂದು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಒಳಗಡೆ ಹಾಕ್ತೀನಿ.